ಹಾವೇರಿ ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವವನ್ನು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ನಡೆಸಲು ಎಸ್ಎಫ್ಐ ಮನವಿ. ಕೇವಲದ ಸ್ಥಳದ ಅವಕಾಶ ಇಲ್ಲ ಮತ್ತು ಆವರಣ ಇಲ್ಲ, ಒಂದು ಕಾರ್ಯಕ್ರಮದ ಹಾಲ್ ಇಲ್ಲ, ಒಂದು ಸಣ್ಣ ನೆಪ ಮಾಡಿಕೊಂಡು ಯೂನಿವರ್ಸಿಟಿಯ ಕಾರ್ಯಕ್ರಮಗಳನ್ನೇ ಯೂನಿವರ್ಸಿಟಿ ಬಿಟ್ಟು ಬೇರೆ ಕಡೆ ಬದಲಾಯಿಸೋದು ಮೋಸ್ಟ್ಲಿ ಒಂದು ಇತಿಹಾಸದಲ್ಲಿ ಒಂದು ಮೊಟ್ಟ ಮೊದಲ ನಿರ್ಧಾರ ಅಂತ ಅನ್ಕೋಬೋದು. ಈಗೇನೋ ನಡೀತಕ್ಕಂತಹ ಹಾವೇರಿ ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವನ ನಗರದಲ್ಲಿರ್ತಕ್ಕಂಥ KLE ಕಾಲೇಜಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಹಾವೇರಿ ವಿಶ್ವವಿದ್ಯಾಲಯ ಪ್ರಥಮ ಘಟಿಕೋತ್ಸವ ಬೇರೆ ಜಗದಾಗ ಮಾಡ್ತಾರಂದ್ರೆ ಇದು ದೊಡ್ಡ ನಾಚಿಗಿಡಿ ಸಂಗತಿ. ನಮಗೆಲ್ಲೋ ಸ್ವಲ್ಪ ಒಂದಿಷ್ಟು ವಿಚಾರ ಯಾಕೆ ಇಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಮ್ಮ ಪ್ರಶ್ನೆಗಳು. ಅಲ್ಲೇ ಈ ಸವಲತ್ತಿಲ್ಲ ಆ ಸವಲತ್ತಿಲ್ಲ ಅಂದರೆ ಇವ್ರು ಡಿಕ್ಲೇರ್ ಮಾಡಿ ಮುಂದೆ ಬರೋ ಮಕ್ಕಳಿಗೆ ದಾರಿ ತಪ್ಪಿಸ್ತಾರೆ. ಇವ್ರು ಏನು ಅಲ್ಲೇ ತೊಗೊಂಡು ಹೋಗ್ತಾರ, ಅದು ಭಾಳ ದೊಡ್ಡ ತಪ್ಪಿದು. ಮುಂದೆ ಬರೋ ಮಕ್ಕಳಿಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ವು. ಹಾವೇರಿ ವಿಶ್ವವಿದ್ಯಾಲಯ ನಮ್ಮ ಜಿಲ್ಲೆಗೆ ಬಂದು ಕಳೆದ 3 ವರ್ಷದಿಂದ ಇವತ್ತು ಅನೇಕ ಸಮಸ್ಯೆಗಳು ಕುಂದುಕೊರತೆಗಳ ಮಧ್ಯೆ ಬಳಲ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನಮಗೆ ಹಾವೇರಿ ಜಿಲ್ಲೆಗೆ ಹೆಮ್ಮೆಯ ವಿಷಯ ಇರ್ತಕ್ಕಂಥದ್ದು ಘಟಿಕೋತ್ಸವ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು. ಈ ಹಾವೇರಿ ವಿಶ್ವವಿದ್ಯಾಲಯ ಘಟಿಕೋತ್ಸವ ಇದೇ ಏಪ್ರಿಲ್ ತಿಂಗಳಲ್ಲಿ 6ನೇ ತಾರೀಕಿಗೆ ಮಾಡ್ತಾ ಇರೋದು. ಹಾಗಾಗಿ ನಾವು ಇವತ್ತು SFI ವಿದ್ಯಾರ್ಥಿ ಸಂಘಟನೆ ಮತ್ತು ವಿದ್ಯಾರ್ಥಿ ಕ್ಯಾಂಪಸ್ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮೂಲಕ ಒತ್ತಾಯ ಮಾಡ್ತಕ್ಕಂಥದ್ದರೆ ಹಾವೇರಿ ವಿಶ್ವವಿದ್ಯಾಲಯ ಮಂಜೂರು ಮಾಡ್ತಕ್ಕಂಥ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸಿ 3 ವರ್ಷ ಕಳಿತು. ಈ 3 ವರ್ಷದಲ್ಲಿ ವಿಶ್ವವಿದ್ಯಾಲಯನ ಮುಚ್ತೀವಿ ಅಂತಕ್ಕಂಥೇಳಿ ಸರ್ಕಾರ ಮುಂದೆ ಹೋಗಿದಾಗ ವಿದ್ಯಾರ್ಥಿಗಳ ನೇತೃತ್ವ ಸಾಕಷ್ಟು ಪ್ರಗತಿಪರ ಸಂಘಟನೆಗಳು, ಸಂಘ ಸಂಸ್ಥೆಗಳು ಇಡೀ ಹಾವೇರಿ ಜಿಲ್ಲೆನೇ ಹೋರಾಟ ಮಾಡಿ ಈ ವಿಶ್ವವಿದ್ಯಾಲಯ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇತ್ತು. ಇಷ್ಟೆಲ್ಲ ಆದ ನಂತರ ಇಲ್ಲಿರ್ತಕ್ಕಂಥ MLAಗಳು, MPಗಳು ಮತ್ತು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹಾವೇರಿ ವಿಶ್ವವಿದ್ಯಾಲಯಕ್ಕೆ ಅನುದಾನ ಕೊಡಬೇಕು, ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಬೇಕಂತೇಳಿ ಈ ಮೂಲಕ ನಾವು ಅನೇಕ ಬಾರಿ ಒತ್ತಾಯ ಮಾಡಿದ್ವಿ. ಒತ್ತಾಯ ಮಾಡಿದ ಮೇಲೆ ಕೂಡ ಈಗೇನೋ ನಡೀತಕ್ಕಂತಹ ಹಾವೇರಿ ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವನ ನಗರದಲ್ಲಿರ್ತಕ್ಕಂಥ KLE ಕಾಲೇಜಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನು ನಾವು SFI ವಿದ್ಯಾರ್ಥಿ ಸಂಘಟನೆ ಮತ್ತು ಕ್ಯಾಂಪಸ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಮಗೆ ತುಂಬ ವಿರೋಧ ಇದೆ. ಯಾಕಂದರೆ ಕಾಲೇಜಿನಲ್ಲಿ ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಏನೇನು ಸಮಸ್ಯೆಗಳದು, ಗೆಸ್ಟ್ ಟೀಚರು ಮತ್ತು ಕಾಯಂ ಉಪನ್ಯಾಸಕರು ಮತ್ತು ಇಲ್ಲಿ ಸಿಬ್ಬಂದಿಗಳ ಕೊರತೆ, ಇಲ್ಲಿರ್ತಕ್ಕಂಥ ಮೂಲಭೂತ ಕೊರತೆಗಳು ಮತ್ತು ಇಲ್ಲಿ ಸರಿಯಾಗಿ ಬಸ್ಸಿನ ಸಮಸ್ಯೆಗಳಿಲ್ಲ. ಯಾಕಂತಂದರೆ ಇವತ್ತು ವಿದ್ಯಾರ್ಥಿಗಳು ಬಿಸಿಲಾದರೆ ಬಿಸಿಲಲ್ಲಿ ಸಿಕ್ಕಾಪಟ್ಟ ಬಿಸಿಲು ಇದೆ. ಆ ಬಿಸಿಲು, ಮಳೆ, ಚಳಿಗಾಲದಲ್ಲಿ ಕೂಡ ಸುಮಾರು 5-6 ಕಿಲೋಮೀಟರ್ ನಡೀಬೇಕು. ಇಲ್ಲಿ ಬಸ್ಸಿನ ಸೌಲಭ್ಯಗಳಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಈ ವಿಶ್ವವಿದ್ಯಾಲಯ ಬೆಳೀತಾ ಇದೆ. ಹಾಗಾಗಿ ನಾವು ಹೇಳ್ತಕ್ಕಂಥ ಈ ಮೊದಲ ಘಟಿಕೋತ್ಸವನ ನಮ್ಮ ವಿಶ್ವವಿದ್ಯಾಲಯ ಕ್ಯಾಂಪಸ್ಸಲ್ಲಿ ನಡೆಸುವ ಮೂಲಕ ಇಲ್ಲಿ ಬಂದಿರತಕ್ಕಂಥ ರಾಜ್ಯಪಾಲರುಗಳಿಗೆ ಅಥವಾ ಮಿನಿಸ್ಟ್ರಿಗಳಿಗೆ, ಇಲ್ಲಿ ಜನಪ್ರತಿನಿಧಿಗಳಿಗೆ ಅಥವಾ ಸರ್ಕಾರಕ್ಕೆ ಕಣ್ಣು ತೆರೆಸಿದಂಗೆ ಆಗುತ್ತಾ. ಯಾಕಂದ್ರೆ ಇಲ್ಲಿ ಏನು ಸಮಸ್ಯೆಗಳಿದಾವೋ ಈ ಸಮಸ್ಯೆಗಳ ಪರಿಹಾರ ಮಾಡ್ಲಿಕ್ಕಾಗುತ್ತಾ. ಯಾಕಂದರೆ ಕಳೆದ ಬಾರಿ ನಾವು ಹೋರಾಟ ಮಾಡಿ ಈ ಒಂದು ರಸ್ತೆಯನ್ನು ಸರಿಪಡಿಸಬೇಕು ಮತ್ತು ನಗರ ಸಾರಿಗೆ ಪ್ರಾರಂಭವಾಗಿ ಏನೋ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಂದ ಹಾವೇರಿ ವಿಶ್ವವಿದ್ಯಾಲಯ ರೌಂಡ್ ಆಗಿ ಒಂದು ನಗರ ಸಾರಿಗೆ ಹೋಗ್ಬೇಕಂತೇಳಿ ಬೇಡಿಕೆ ಇಟ್ಟಿದ್ವಿ. ಇವತ್ತಿನವರೆಗೂ ಆ ಬೇಡಿಕೆ ಈಡೇರ್ತಿಲ್ಲ. ಈಗಾದರೆ ವಿಶ್ವವಿದ್ಯಾಲಯ ಅಭಿವೃದ್ಧಿ ಆಗೋದು ಯಾವಾಗ? ಹಾಗಾಗಿ ಕೂಡಲೇ ಈ ಒಂದು ಘಟಿಕೋತ್ಸವನ ಇದೇನೋ ವಿಶ್ವವಿದ್ಯಾಲಯ ಕ್ಯಾಂಪಸ್ಸಲ್ಲೇ ನಡೆಸಬೇಕಂತೇಳಿ ಈ ಮೂಲಕ ಆಗ್ರಹ ಮಾಡ್ತಾನೆ. ಹಾವೇರಿ ಜಿಲ್ಲೆಯಲ್ಲಿ ಇರುವಂತಹ ಹಾವೇರಿ ವಿಶ್ವವಿದ್ಯಾಲಯವನ್ನು ಕಳೆದ 1 ವರ್ಷದಿಂದ ಹಾವೇರಿಯಲ್ಲಿ ವಿಶ್ವವಿದ್ಯಾಲಯ ಯಾವುದೇ ಕಾಲಕ್ಕೂ ಅದು ಇರಲೇಬೇಕು, ಹಾವೇರಿಯಲ್ಲಿ ವಿಶ್ವವಿದ್ಯಾಲಯ ಉಳಿಸಿ ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದು ವಿಶ್ವವಿದ್ಯಾಲಯ ಉಳಿಸಿ ಅನ್ನೋ ಒಂದು ಬ್ಯಾನರ್ ಅಡಿಯಲ್ಲಿ ಸಾಕಷ್ಟು ಹೋರಾಟ ಮಾಡಿ ಉಳಿಸಿದ್ದಿದೆ. ಈಗ ಏಪ್ರಿಲ್ 6ರಂದು ಹಾವೇರಿ ಜಿಲ್ಲೆಯ ವಿಶ್ವವಿದ್ಯಾಲಯ ತನ್ನ ಘಟಿಕೋತ್ಸವವನ್ನು ಮೊಟ್ಟ ಮೊದಲ ಘಟಿಕೋತ್ಸವವನ್ನು ನಡೆಸ್ತಾ ಇದೆ. ಇದರ ಮಾಹಿತಿ ಜಿಲ್ಲೆಯ ಆಡಳಿತ ವರ್ಗಗಳಿಗೆ ಇಲ್ಲ, ಜಿಲ್ಲೆಯ ಎಲ್ಲ ನಮ್ಮ MLAಗಳಿಗೂ ಕೂಡ ಮಾಹಿತಿ ಇಲ್ಲ. ಜೊತೆಗೆ ನಮಗೆ ಇಷ್ಟು ವರ್ಷದಲ್ಲಿ ನಾವು ಉಳಿಸಿ ಅಂತ ನಾವು ಹೋರಾಟ ಮಾಡಿದ ನಮ್ಮ ಸಂಘಟಕರಿಗೂ ಕೂಡ ಇಲ್ಲ. ಜೊತೆಗೆ ಈ ಕ್ಯಾಂಪಸ್ನಲ್ಲಿ ಅಂದರೆ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಮಾಡೋದನ್ನು ಬಿಟ್ಟು ಒಂದು ಸರ್ಕಾರೇತರ ಸಂಸ್ಥೆಯ ಕ್ಯಾಂಪಸ್ನಲ್ಲಿ ಮಾಡೋದ್ರ ಜೊತೆಗೆ ಸರ್ಕಾರದ ಆದೇಶದ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಕೂಡ ನಮ್ಮ ಮುಂದೆಲ್ಲೋ ಅನಿಸ್ತಾ ಇದೆ. ಯಾಕಂದರೆ ಕೇವಲದ ಸ್ಥಳದ ಅವಕಾಶ ಇಲ್ಲ ಮತ್ತು ಆವರಣ ಇಲ್ಲ, ಒಂದು ಕಾರ್ಯಕ್ರಮದ ಹಾಲ್ ಇಲ್ಲ, ಒಂದು ಸಣ್ಣ ನೆಪ ಮಾಡಿಕೊಂಡು ಯೂನಿವರ್ಸಿಟಿಯ ಕಾರ್ಯಕ್ರಮಗಳನ್ನೇ ಯೂನಿವರ್ಸಿಟಿ ಬಿಟ್ಟು ಬೇರೆ ಕಡೆ ಬದಲಾಯಿಸೋದು ಮೋಸ್ಟ್ಲಿ ಒಂದು ಇತಿಹಾಸದಲ್ಲಿ ಒಂದು ಮೊಟ್ಟ ಮೊದಲ ನಿರ್ಧಾರ ಅಂತ ಅನ್ಕೋಬೋದು. ಈ ಕುಲಪತಿಗಳ ಈ ನಿರ್ಧಾರದಿಂದ ಹಿಂತೆಗೆದುಕೋಬೇಕು. ನಮ್ಮ ಬೇಡಿಕೆ ಒಂದೇ, ನಮ್ಮ ಹಾವೇರಿ ಜಿಲ್ಲೆ ಅತಿ ಬಡವರ್ಗದಿಂದ ಕೂಡಿದಂಥ ರೈತ ಮಕ್ಕಳ, ಮಹಿಳೆಯರ ಬೇಕಾದಂಥ ಈ ವಿಶ್ವವಿದ್ಯಾಲಯದಲ್ಲಿರುವಂಥ ಅತಿ ಹೆಚ್ಚು ಹೆಣ್ಣು ಮಕ್ಕಳ, ಅತಿ ಹೆಚ್ಚು ಬಡ ಮಕ್ಕಳ ಇರುವಂಥ ಈ ಕಾಲೇಜಿನಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮಗಳು ಅಲ್ಲಿ ಅಂದರೆ ಅದೇ ಕ್ಯಾಂಪಸ್ನಲ್ಲೇ ಆಗಬೇಕು, ಯೂನಿವರ್ಸಿಟಿ ಕ್ಯಾಂಪಸ್ನೊಳಗೆ ಆಗಬೇಕು.
ಈ ಘಟಿಕೋತ್ಸವ ಕೂಡ ಅದರ ಮೂಲಕ ಅದೇ ಯೂನಿವರ್ಸಿಟಿ ಒಳಗೆ ಆಗಬೇಕಂತ ನಮ್ಮ ಖಡಾಖಂಡಿತವಾದ ಒಂದು ನಿರ್ಧಾರ. ಇದೇನಾದರೂ ಒಂದು ವೇಳೆ ಅಲ್ಲಿ ಘಟಿಕೋತ್ಸವ ಆಗದೇ ಇದ್ದಲ್ಲಿ ಯಾವುದೇ ರೀತಿ ಕ್ರಮಗಳನ್ನು ನಾವು ತೆಗೆದುಕೊಳ್ಳಿಕ್ಕೆ ಸಿದ್ಧರಾಗಿದ್ದೇವೆ. ಯಾಕಂದರೆ ನಮ್ಮ ಆಶಯ ಒಂದೇ, ಸರ್ಕಾರಿ ಕಾರ್ಯಕ್ರಮಗಳು ಸರ್ಕಾರಿ ಕಾಲೇಜಿನಲ್ಲೇ ಆಗಬೇಕು. ಜೊತೆಗೆ ನಮ್ಮೆಲ್ಲ ಮಕ್ಕಳು, ನಮ್ಮ ಸರ್ಕಾರದ ಕಾಲೇಜಿಗೆ ಬರುವಂಥ ಎಲ್ಲ ಮಕ್ಕಳು, ಸರ್ಕಾರೇತರ ಕಾಲೇಜಿಗೆ ಬರುವಂಥ ಮಕ್ಕಳು, ನಮ್ಮ ವಿಶ್ವವಿದ್ಯಾಲಯದ ಬರುವಂಥ ಸಂಬಂಧಪಟ್ಟಂಥ 42 ಕಾಲೇಜಿನ ಮಕ್ಕಳು ಆ ಆವರಣದಲ್ಲೇ ತುಂಬ ಓಡಾಡಬೇಕು ಅಂತ ನಮ್ಮೆಲ್ಲರ ಆಶಯ. ನಾವು ಇಲ್ಲಿ ಸೇರಿರ್ತಕ್ಕಂಥವ್ರು ಹಾವೇರಿ ವಿಶ್ವವಿದ್ಯಾಲಯ ಅಭಿವೃದ್ಧಿ ಆಗಬೇಕು, ಅದು ಉಳಿಬೇಕು, ಬಹಳಷ್ಟು ಇನ್ನೂ ಬೆಳಿಬೇಕು ಅಂತಕೊಂಡು ಆಶಯವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಹಿಂದೆ ಸರ್ಕಾರ ವಿಶ್ವವಿದ್ಯಾಲಯ ಮುಚ್ಚಲಿಕ್ಕೆ ಹೊರಟಾಗ ರಾಜ್ಯದಲ್ಲಿ 9 ವಿಶ್ವವಿದ್ಯಾಲಯಗಳನ್ನು ಹಾವೇರಿ ವಿಶ್ವವಿದ್ಯಾಲಯ ಉಳಿಬೇಕಂತಕೊಂಡು ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಇಡೀ ರಾಜ್ಯ ಗಮನ ಸೆಳೆಯುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದ್ವಿ. ಆ ಹೋರಾಟ ಮಾಡಿ ವಿಶ್ವವಿದ್ಯಾಲಯ ಉಳಿಸ್ಕೊಂಡಿದ್ದೀವಿ. ಇವತ್ತು ವಿಶ್ವವಿದ್ಯಾಲಯ ಘಟಿಕೋತ್ಸವ ಆಗ್ತಕ್ಕಂಥ ಅವರ ಖುಷಿ ಪಡಬೇಕಾದ್ರೆ ಅಲ್ಲಿಯ ಇವತ್ತು ಉಪಕುಲಪತಿಗಳು ಡಾಕ್ಟರ್ ಸುರೇಶ್ ಜಂಗಮಶೆಟ್ಟಿ ಅವರು ಈ ಒಂದು ಘಟಿಕೋತ್ಸವ ಕಾರ್ಯಕ್ರಮವನ್ನು ಏನು ವಿಶ್ವವಿದ್ಯಾಲಯ ಕ್ಯಾಂಪಸ್ ಇದೆ ಕೇರಿಮತ್ತಳೆಯಲ್ಲಿ, ಅಲ್ಲಿಯೇ ಬದಲಾಗಿ ಇವತ್ತು ಒಂದು ಜಾಗದ ನೆಪವೊಡ್ಡಿ ಅಲ್ಲಿ ನಮಗೆ ಆಡಿಟೋರಿಯಂ ಇಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಬೇರೆ ಕಡೆಗೆ ಮಾಡಲಿಕ್ಕೆ, ಉದಾಹರಣೆಗೆ GH ಕಾಲೇಜಲ್ಲಿ ಮಾಡಲಿಕ್ಕೆ ಅವರು ತೀರ್ಮಾನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಬಂದಿದೆ. ಯಾಕಂತಂದರೆ ನಮಗೆ ಈವರೆಗೂ ಕೂಡ ಅಧಿಕೃತವಾಗಿ ಯಾವುದೇ ಒಂದು ಆಹ್ವಾನ ಪತ್ರಿಕೆ ಯಾರು ಕೂಡ ತಲುಪಿಲ್ಲ ಅಂತಕ್ಕಂಥ ನಾವು ಪತ್ರಿಕೆಗಳಲ್ಲಿ ಮತ್ತು ಅಲ್ಲಿ ಬೇರೆ ಮೂಲದ ಮಾಹಿತಿನ ತಗೊಂಡು ನಾವಿತ್ತು ಇಲ್ಲಿ ಮಾತಾಡ್ತಿದ್ದೀವಿ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ನಮಗೆ KLE ಸಂಸ್ಥೆಯ GH ಕಾಲೇಜ್ ಬಗ್ಗೆ ಯಾವುದೇ ಅಗೌರವ ಆಗಲಿ ಅತೃಪ್ತಿ ಆಗಲಿ ಯಾವುದೂ ಕೂಡ ಇಲ್ಲ. ಹಾವೇರಿ ವಿಶ್ವವಿದ್ಯಾಲಯ ಪ್ರಥಮ ಘಟಿಕಾ ಉತ್ಸವ ಬೇರೆ ಜಗದಾಗ ಮಾಡ್ತಾರಂದ್ರೆ ಇದು ದೊಡ್ಡ ನಾಚಿಗಿಡಿ ಸಂಗತಿ. ಯಾಕಂದರೆ ಇವತ್ತು ಇದು ಹೆಸರು ಕೆಡಿಸ್ಲಿಕ್ಕೆ ತಯಾರಾಗಿದೆ. ಅಲ್ಲೇ ಈ ಸವಲತ್ತಿಲ್ಲ ಆ ಸವಲತ್ತಿಲ್ಲ ಅಂದರೆ ಇದು ಡಿಕ್ಲೇರ್ ಮಾಡಿ ಮುಂದೆ ಬರೋ ಮಕ್ಕಳಿಗೆ ದಾರಿ ತಪ್ಪಿಸ್ತಾರೆ. ಅಲ್ಲಿ ಬರೋ ಮಕ್ಕಳು ಬರಬಾರ್ದು, ಆ ದಾರಿ ತೋರಿಸೋ ಕೆಲಸ ಇವ್ರು ಮಾಡಕತ್ತಾರೆ. ಈಗ ಸದ್ಯ ಇದು ಪ್ರಥಮ ಉತ್ಸವ ಏನು ನಡೀತೈತಿ ಅದ್ರದ್ದು ಡಿಕ್ಲೇರ್ ಮಾಡಿ, ಅಲ್ರಿ ರೈತರು ಬೆಳೆದಿದ್ದು ಹೊಲದಾಗ ಬೆಳೆ ನಾಶ ಮಾಡಿ ಹೆಲಿಪ್ಯಾಡ್ ಮಾಡ್ಕೊಂಡು ಬೋರ್ಡಿಂಗ್ ಮಾಡ್ತಾರ, ಲಾಜಿಂಗ್ ಮಾಡ್ತಾರ, ಕಿಚನ್ ಮಾಡ್ತಾರ, ಎಲ್ಲ ಮಾಡ್ಕೊಂತಾರ. ಅದಕ್ಕೆ ದುಡ್ಡು ಬರ್ತೈತಿ, ಸವಲತ್ತು ಐತಿ. ಮತ್ತಿಲ್ಲೇ ಆ ಹಾಲ್ ಇಲ್ಲ, ಇದು ಇಲ್ಲ, ಅದು ಇಲ್ಲ, ಯಾವ ಅನುಕೂಲ ಇಲ್ಲ ಅಂತೇಳಿ ಈ ನ್ಯಾವ ತಗೊಂಡು ಬೇರೆ ಕಡೆ ಮಾಡೋದು ದೊಡ್ಡ ತಪ್ಪಿದೆ. ಅದು ಹೆಂಗಾರ ಇರಲಿ, ಗುಡ್ಗಾಡಿ ಇರಲಿ, ಅಲ್ಲೇ ಮಾಡಬೇಕು, ಅಲ್ಲೇ ಮಾಡೇ ತಿರ್ಬೇಕು. ಯಾಕಂದ್ರೆ ಅಲ್ಲಿ ಬಂದಿದ್ದ ಜನರಿಗೆ ಗೊತ್ತಾಗಲಿ ಇಲ್ಲಿ ಯಾವ ಸವಲತ್ತಿಲ್ಲ, ಬಂದರ ಅದಕ್ಕೆ ಸ್ಯಾಂಕ್ಷನ್ ಮಾಡ್ತಾರ. ಇವ್ರು ಏನು ಅಲ್ಲಿ ಏನು ತೊಗೊಂಡು ಹೋಗ್ತಾರ, ಅದು ಭಾಳ ದೊಡ್ಡ ತಪ್ಪಿದು. ಮುಂದೆ ಬರೋ ಮಕ್ಕಳಿಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ವು. ಹಾವೇರಿ ವಿಶ್ವವಿದ್ಯಾಲಯ ಮುಚ್ಚ ಪ್ರಯತ್ನ ಏನು ಮಾಡಿದ್ರು, ಅದಕ್ಕೆ SFI ಹೋರಾಟದಿಂದ ಏನು ಉಳಿಸಿದ್ರು, ಇದು ಮತ್ತೊಂದು ಷಡ್ಯಂತ್ರ ನಡೆಸ್ಯಾರ ಇವರು. ಅಂದ್ರೆ ಈ ಟೈಮ್ನಾಗ ಅವ್ರು ಡಿಕ್ಲೇರ್ ಮಾಡೋರು, ಅದಕ್ಕೆ ಅಲ್ಲಿ ಸವಲತ್ತು ಇಂಥದ್ದಿಲ್ಲ ಅಂಥದ್ದಿಲ್ಲ, ಅದ್ರ ಸಂಬಂಧ ನಾವು ಅದು ಬೇರೆ ಕಾಲೇಜ್ನಾಗ ಇದು ಕಾರ್ಯಕ್ರಮ ಮಾಡ್ತೇವೆ ಅಂತೇಳಿ ತೋರಿಸ್ಕೊಡಕತ್ತಾರೆ ಇವರು. ಇದು ನಾಳೆ ಬರೋ ಮಕ್ಕಳಿಗೆ ವಿಚಾರದಾಗ ಏನಾಕೈತೆ ಅಂದ್ರೆ ಅವ್ರ ತಂದೆ ತಾಯಿನ ಹೇಳ್ತಾರ, ತಮ್ಮ ಅಲ್ಲೇ ಅಂಥದ್ದು ಸವಲತ್ತಿಲ್ಲ, ಅಲ್ಲಿ ಯಾಕೆ ಹೋಗ್ತೀವಿ, ಹೆಸರಿಗೆ ಅಷ್ಟ ವಿಶ್ವವಿದ್ಯಾಲಯ ಐತಿ. ಈ ಮಾಡೋ ಕೆಲಸ ಇವ್ರು ಬೇಕಾದ್ದು ಜಗದಾಗ ಗುಡ್ಡದಾಗ ಹೋಗಿ ಎಂತಿಂಥ ಪೆಂಡಾಲ್ ಹಾಕಿ ಹೆಲಿಪ್ಯಾಡ್ ಮಾಡ್ಕೊಂಡು ಎಂತಿಂಥ ಕಾರ್ಯಕ್ರಮ ಮಾಡ್ತಾರ. ಮತ್ತು ಈ ಕಾರ್ಯಕ್ರಮ ವಿಶ್ವವಿದ್ಯಾಲಯ ಜಗದಾಗ ಆಗಬೇಕು. 47 ಎಕರೆ ಜಾಗ ಐತೆ, ಇಂಥ ಮಾಮೂಲಿ ಜಾಗ ಅಲ್ಲ. ಇಷ್ಟು ಜಾಗ ಇಟ್ಕೊಂಡು ಇವ್ರಿಗೆ ಇಂಥ ಸವಲತ್ತಿಲ್ಲ, ಅದು ಇಲ್ಲ, ಅದು ಇಲ್ಲ ನಮಗೂ ಗೊತ್ತೈತಿ. ಇರಲಿ, ಈ ಕಾರ್ಯಕ್ರಮ ಆದ ನಂತರ ಸವಲತ್ತು ಸಿಗ್ತಾವು. ಇವತ್ತು VCR ಏನದಾರ, ಇಲ್ಲ ಇದು ಪ್ರಥಮ ಬಾರಿಗೆ ಐತಿ, ಇಲ್ಲೇ ಮಾಡೋಣ, ಅದು ಹೆಂಗಾರ ಆಗಲಿ ಕಾರ್ಯಕ್ರಮ ಇಲ್ಲೇ ಮಾಡಬೇಕು ಅಂತ ಅವ್ರು ಹಠ ಹಿಡಿಬೇಕಿತ್ತು. ಈ ಕೆಲಸ ಅವ್ರದ್ದು. ಇವತ್ತು ನಾವು ಹೋರಾಟಗಾರ ಮಾಡಕತ್ತೇವೆ. ಇದಕ್ಕೆ ಅಲ್ಲೇ ಕಾರ್ಯಕ್ರಮ ಮಾಡಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ದಿವಸ ಐತಿ, ಅದಕ್ಕೆ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೂ ರೆಡಿ ಅದ. ಅದಕ್ಕೆ ರಸ್ತೆ ತಡೆ ಮಾಡ್ತೇವೆ, ಬೇಕಾದಾಗಲಿ. ಅದು ಆಗಲೇ ನಾ ಹೇಳೇನಿ, ಬೇಕಾದಾಗಲಿ ಆ ಕಾರ್ಯಕ್ರಮ ಹೆಂಗಾರ ಆಗಲಿ, ನಮಗೆ ಕೂಳು ನೀರು ಸಿಗಲಿಲ್ಲ ಅಂದ್ರೆ ಕಾರ್ಯಕ್ರಮ ಅಲ್ಲೇ ಮಾಡಬೇಕು. ಯಾಕಂದ್ರೆ ಇದು ಒಂದು ಸರ್ತೆ ಮಾಡಿದರೆ ಇಡೀ ರಾಜ್ಯದಾಗ ಹಾವೇರಿಯಾಗ ವಿಶ್ವವಿದ್ಯಾಲಯದಾಗ ಒಂದು ಕಾರ್ಯಕ್ರಮ ಆತು ಅನ್ನೋದು ಹೆಸರು ಬರ್ತದೆ. ನಮ್ಮ ಹಾವೇರಿಯ ಖ್ಯಾತ ಕಾಲೇಜ್ ಆಗಿರ್ತಕ್ಕಂಥ GH ಕಾಲೇಜಿನಲ್ಲಿ ವಾರ್ಷಿಕ ಘಟಿಕೋತ್ಸವ ಜರುಗ್ತಾ ಇರ್ತದೆ ಕೇಳಿದಾಗ ನಮಗೆಲ್ಲೋ ಸ್ವಲ್ಪ ಒಂದಿಷ್ಟು ವಿಚಾರ ಯಾಕೆ ಇಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಮ್ಮ ಪ್ರಶ್ನೆಗಳು. ಯಾಕಂದರೆ ಘಟಿಕೋತ್ಸವ ಆವರಣವೇ ದೊಡ್ಡದಿದ್ದಾಗ 46 ಎಕರೆಯಿಂದ ಕೂಡಿರ್ತಕ್ಕಂಥ ಆವರಣದಲ್ಲಿ ಈ ಪ್ರಥಮ ಘಟಿಕೋತ್ಸವ ಕಾರ್ಯಕ್ರಮವನ್ನು ಅಲ್ಲೇ ಹಮ್ಮಿಕೊಳ್ಳೋದ್ರಿಂದ ಬರುವಂಥ ಸಾರ್ವಜನಿಕರಿಗೆ, ಜನಪ್ರತಿನಿಧಿಗಳಿಗೆ, ಮಂತ್ರಿಗಳಿಗೆ ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ಸ್ಪಷ್ಟವಾಗಿ ಗೊತ್ತಾಗ್ತದೆ.
ವಿದ್ಯಾರ್ಥಿಗಳು, ಪಾಲಕರು, ಪೋಷಕರು, SFI ಸಂಘಟನೆಗಳು, ವಾಣಿಜ್ಯೋದ್ಯಮಿಗಳು ಹಾವೇರಿ ವಿಶ್ವವಿದ್ಯಾಲಯದ ಕುಂದುಕೊರತೆಯನ್ನು ಅವರೆದುರು ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ತಾವೇನು ಈಗ ವಾರ್ಷಿಕೋತ್ಸವವನ್ನು GH ಕಾಲೇಜಿನಲ್ಲಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಈ ಹಾವೇರಿ ವಿಶ್ವವಿದ್ಯಾಲಯ ಹೋರಾಟ, ವಿಶ್ವವಿದ್ಯಾಲಯ ಉಳಿಸಿ ಅಂತಕ್ಕಂಥ ಒಂದು ಸಮಿತಿಯ ಹೋರಾಟ ಸ್ವಲ್ಪ ಅಸಮಾಧಾನ ಹೊಂದಿದೆ. ಸಾರ್ವಜನಿಕರ ಅಭಿಪ್ರಾಯಗಳನ್ನು ಪಡಿತೀವಿ. ಸಾರ್ವಜನಿಕರಿಂದ ಏನು ಅಭಿಪ್ರಾಯಗಳು ಹೊರಗಡೆ ಬರ್ತವೆ ಅದನ್ನು ಮತ್ತೆ ಮುಂದಿಟ್ಕೊಂಡು ನಾವು ಈ ಜಿಲ್ಲೆಯ ದಂಡಾಧಿಕಾರಿಗಳಿಗೆ, ಈ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ, ಘನ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಿಗೆ, ಮಂತ್ರಿಗಳಿಗೆ, ರಾಜ್ಯಪಾಲರವರ ಗಮನಕ್ಕೆ ಈ ಒಂದು ಹೋರಾಟದ ಸಮಿತಿಯ ಮೂಲಕ ನಾವು ವಿಷಯವನ್ನು ತಲುಪಿಸಿ ಅದನ್ನು ನಾವು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.